ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಹಣ ಏನಾಯಿತು, ಎಲ್ಲಿಗೋಯಿತು? ತುಂಬ ಅಚ್ಚುಕಟ್ಟಾಗಿ BJP ಮತ್ತು JDS ಪ್ಲಾನ್ ಮಾಡ್ತಿರುವಂಥದ್ದು, ಅವರ ಕಡೆಯಿಂದ ರಾಜೀನಾಮೆ ಪಡೆಯುವಂತಹದ್ದು. ಇನ್ನು ಕೆಲವೇ ದಿನಗಳಲ್ಲಿ BJP JDS ಸಮನ್ವಯ ಸಮಿತಿ ರಚನೆ ಆಗ್ತಿದೆ. ಆ ಸಮನ್ವಯ ಸಮಿತಿಗೆ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಿದ್ದಾರೆ. ಆ ಅಧ್ಯಕ್ಷರ ಮೊದಲ ಟಾರ್ಗೆಟ್ ಲಕ್ಷ್ಮಿ ಹೆಬ್ಬಾಳ್ಕರ್. ಒಂದು ವಿಕೆಟ್ ಪತನ, ಅದು ಯಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಅಂದರೆ ಯಾಕಂದರೆ ಕುಮಾರಸ್ವಾಮಿಯವರು ಇತ್ತೀಚೆಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನು ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡಬಹುದು ಅಷ್ಟು ಟ್ರೋಲ್ ಮಾಡ್ತಾನೆ 5,000 ಕೋಟಿಯ ರಹಸ್ಯವನ್ನು ಹೇಳಿದ್ದಾರೆ. ಮೊದಲಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದೇನು ಅದನ್ನು ಒಮ್ಮೆ ನೋಡ್ಬಿಡಿ. ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ. ಅದನ್ನು ಎಷ್ಟು ಲೈಟರ್ ವೇನಲ್ಲಿ ತಗೊಂಡ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನ ತಪ್ಪು ದಾರಿ ಕೊಟ್ಟು ಎದುರಾಡಿದರು. ಯಾರನ್ನಾದ್ರೂ ಒಬ್ಬ ಅಧಿಕಾರಿನ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ, ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ. ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ. ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ? ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ. ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು. ನಿಮ್ಮ ಕಾಲದಲ್ಲಿ 5,000 ಕೋಟಿ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು. ನಿಮ್ಮ ಇಲಾಖೆ ಎಷ್ಟು ಸಲೀಸಾಗಿ ಕೂರ್ಸ್ಕೊಂಡಿದ್ದೀರಿ? ಏನು ಬಾಲೋವತ್ತಿದ್ರು ಇದನ್ನ ಹೇಳ್ಬೇಕಪ್ಪ. ಅವನು ಸೀನಿಯರ್ ಲೀಡರ್. ಅಸೆಂಬ್ಲಿ ಒಳಗೆ ಏನೇನಾಯ್ತು ಅವತ್ತು? 5,000 ಕೋಟಿ ಹುಡುಗಾಟನ ಬಿಡಿದ್ರು ನೋಡಿ. ತುಂಬ ಸ್ಪಷ್ಟವಾಗಿ ಹೊರ ಹೇಳೋದು, ಅದು 5,000 ಕೋಟಿ ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ. ಮತ್ತು ದೊಡ್ಡ ಬಜೆಟ್ ವಿಷಯದಲ್ಲಿ ಖ್ಯಾತಿ ಹೊಂದಿರುವಂತಹ ವಿತ್ತ ಸಚಿವರು ಅವರು ಮಾತಲ್ಲಿ ಹೇಳ್ತಾರೆ, ಟ್ರಂಪ್ಗೂ ಸಿಕ್ಕಿಲ್ಲ ಇಂತಹ ಫೈನಾನ್ಸ್ ಮಿನಿಸ್ಟ್ರು ಅಂತ ಸಿದ್ದರಾಮಯ್ಯ ಅವರನ್ನು ಟ್ರೋಲ್ ಮಾಡ್ತಾರೆ. ಅದನ್ನು ಮೀರಿ ಬಿಡುಗಡೆ ಆಗಿಲ್ಲ ಅನ್ನೋದಾದರೆ ಫೆಬ್ರವರಿ ಮಾರ್ಚ್ ಹಣ ಏನಾಯಿತು, ಎಲ್ಲಿಗೋಯ್ತು? ನೀವೇ ರಿಲೀಸ್ ಮಾಡೋದು. ಅವರು ಖಾತೆ ಸರಿಯಾಗಿ ನಿಭಾಯಿಸಿಲ್ಲ. ಕೊನೆ ಪಕ್ಷ ನಿಭಾಯಿಸದೇ ಇರುವಂತಹ ಖಾತೆ ಹೊಂದಿರುವಂತಹ ಆ ಸಚಿವೆ ರಾಜೀನಾಮೆ ಯಾಕೆ ಪಡೆಯಲಿಲ್ಲ? ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಮಾಡಿದರೆ ಒಬ್ಬ ಅಧಿಕಾರಿಯ ಸಸ್ಪೆಂಡ್ ಕೂಡ ಯಾಕಾಗಿಲ್ಲ? ಸರಿಯಾದ ಕ್ರಮ ಮತ್ತು ಸರಿಯಾದ ಮಾತು ಕುಮಾರಸ್ವಾಮಿ ಅವರು ಹೇಳ್ತಿರುವಂಥದ್ದು. ಇದಕ್ಕೂ ಮೀರಿ ಇಲ್ಲಿ ಲೈಟರ್ ವೇನಲ್ಲಿ ಇಡೀ ಪ್ರಕರಣವನ್ನು ತಗೊಂಡಿರುವಂಥದ್ದು ಕಾಂಗ್ರೆಸ್. ಅದರಲ್ಲಿ ಮುಖ್ಯಮಂತ್ರಿಗಳು ಆ ಖಾತೆ ನಿಭಾಯಿಸೋಕ್ಕಾಗದೇ ಇರುವಂಥವ್ರನ್ನು ಅಲ್ಲಿ ಇರಿಸ್ಕೋಬಾರ್ದಾಗಿತ್ತು. ಯಾಕಿನ್ನೂ ಅವರಿಂದ ರಾಜೀನಾಮೆ ಪಡೆದಿಲ್ಲ ಅಂತ ಸೂಚ್ಯವಾಗಿ ಹೇಳ್ತಿರೋದು ಇದೆಯಲ್ಲ, ಆದಷ್ಟು ಬೇಗ BJP ಮತ್ತು JDSನ ಒಟ್ಟು NDA ಸಮನ್ವಯ ಸಮಿತಿ ಸಭೆ ಏನಾಗುತ್ತೆ, ಸಮಿತಿಯನ್ನು ರಚನೆ ಮಾಡಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ಅವರ ಮೊದಲ ಟಾರ್ಗೆಟ್, ಮೊದಲ ಹೋರಾಟ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ರಾಜೀನಾಮೆ ಪಡೆಯುವಂಥದ್ದು. ಈ ಮೂಲಕ ಫಸ್ಟ್ ಕ್ರೆಡಿಟ್ ನಾನೇ ರಾಜೀನಾಮೆ ಪಡ್ಕೊಂಡಿದ್ದು, ನಾನು ಹೋರಾಟ ಮಾಡಿದ್ದಕ್ಕೇ ರಾಜೀನಾಮೆ ಅವರು ಕೊಟ್ಟಿದ್ದು. ಇಲ್ಲಿ ತುಂಬ ಸೂಚ್ಯವಾಗಿ ಹೇಳ್ತಿರುವಂಥದ್ದು, ಫೆಬ್ರವರಿ ಮಾರ್ಚ್ ತಿಂಗಳದ್ದು ಅಮೌಂಟೇ ಕ್ರೆಡಿಟ್ ಆಗಿಲ್ಲ, ಇನ್ನುಳಿದ ತಿಂಗಳದೆಲ್ಲ ಆಗಿದೆ. ಆಗಿದ್ರೆ 6-7 ತಿಂಗಳ ತನಕ ಎಷ್ಟು ಟೋಪಿ ಹಾಕ್ಕೊಂಡು ಬಂದಿದ್ದೀರಿ ಜನಕ್ಕೆ? 1.24 ಕೋಟಿ ಫಲಾನುಭವಿಗಳಿಗೆ ಇದುವರೆಗೂ ಹಣ ಸಂದಾಯ ಆಗಿಲ್ಲ. ಸದನಕ್ಕೆ ಸುಳ್ಳು ಮಾಹಿತಿಯನ್ನು, ತಪ್ಪು ಮಾಹಿತಿಯನ್ನು ಕೊಟ್ಟಂತಹ ಸಚಿವರನ್ನು ಹಾಗೆ ಉಳಿಸ್ಕೊಂಡಿದ್ದೀರಿ. ವಿಪಕ್ಷಗಳು ಈ ಕೆಲಸ ಮಾಡಬೇಕಾಗಿತ್ತು, ಹಕ್ಕುಚ್ಯುತಿ ಮಂಡಿಸಬೇಕಾಗಿತ್ತು, ಕೊನೆ ಪಕ್ಷ ಒತ್ತಡ ಹಾಕಬೇಕಾಗಿತ್ತು. ಅದು ಯಾವುದನ್ನು ಮಾಡಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಏಕಾಏಕಿ NDA ಸಮನ್ವಯ ಸಮಿತಿ ರಚನೆ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದಾಗ ಫಸ್ಟ್ ಅವರು ಅದನ್ನೇ ಹೋರಾಟ ಮಾಡ್ತಾರೆ. ಮತ್ತಷ್ಟು ಒತ್ತಡ ಹೆಚ್ಚಾದ ಮೇಲೆ ಅವರು ರಾಜೀನಾಮೆ ಪಡಿಬೇಕಾಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಆಗ ಆ ಕ್ರೆಡಿಟನ್ನು ತಗೊಳ್ಳೋದು ಯಾರು? ಈಗಾಗಲೇ ಸಮನ್ವಯ ಸಮಿತಿ ರಚನೆ ಆಗೋ ವಿಚಾರದಲ್ಲೇ BJPಲಿ ಒಂದಷ್ಟು ವ್ಯತ್ಯಾಸಗಳಿದೆ, ಅದೇನೇ ಇರಬಹುದು. ಆದರೆ ಒಂದು ವಿಪಕ್ಷ ನಾಯಕರಾಗಿ ಹೇಗಿರಬೇಕು? ಈ ಹಿಂದಿನ ಎಲ್ಲ ನಾಯಕರನ್ನು ನೋಡಿದ್ರೆ ಯಡಿಯೂರಪ್ಪ ಅವರು, ಸಿದ್ದರಾಮಯ್ಯ ಅವರು, ಹೀಗೆ ಕುಮಾರಸ್ವಾಮಿ ಅವರು ಕೂಡ ಅದೇ ಧಾಟಿಯಲ್ಲಿ ಮಾತಾಡ್ತಿದ್ದಾರೆ. ತುಂಬ ಜನಪ್ರಿಯ ಯೋಜನೆ ಆಗಿತ್ತು, ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮಕ್ಕೆ ಅವರು
ಎಳ್ಳು ನೀರು ಬಿಡೋ ರೀತಿಯಲ್ಲಿ ವರ್ತಿಸಿದ್ದು ಯಾಕೆ ಸಚಿವೆ? ಅವರ ಹೊಣೆ ಇತ್ತು, ಅವರ ಜವಾಬ್ದಾರಿ ಇತ್ತು. ಅವ್ರ ಫೈಲ್ ಮೂವ್ ಮಾಡಿಸಿ ರಿಲೀಸ್ ಮಾಡಿಸ್ಕೊಂಡು ಬರಬೇಕಿತ್ತು. ಅದನ್ನೇ ಮಾಡಲಿಲ್ಲ ಯಾಕೆ? ಸಂಬಂಧಪಟ್ಟ ಅಧಿಕಾರಿಗಳನ್ನ ಯಾಕೆ ಇದುವರೆಗೂ ಸಸ್ಪೆಂಡ್ ಮಾಡಲಿಲ್ಲ? ಕೊನೆ ಪಕ್ಷ ಅವ್ರ ಹತ್ರ ರಾಜೀನಾಮೆ ಪಡೀಲಿಲ್ಲ ಅನ್ನೋದೇ ಆದರೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಕುಮಾರಸ್ವಾಮಿಯವರ ಪ್ರತಿಯೊಂದು ಪ್ರಶ್ನೆ ಕೂಡ ನ್ಯಾಯಯುತವಾಗಿದೆ, ಅದನ್ನು ಒಪ್ಪುವಂಥದ್ದು. ಫೈನಲಿ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡೆಯುವಂತಹ ದಿನ ಕುಮಾರಸ್ವಾಮಿಯವರು ಆ ಕ್ರೆಡಿಟ್ ತಗೋತಾರೆ. ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡೆಯೋದಂತೂ NDA ಕೂಟದ ಮೊದಲ ಹೋರಾಟ ಆಗಿರುತ್ತೆ. ಸಮನ್ವಯ ಸಮಿತಿ ರಚನೆ ಆದಮೇಲೆ ಸುಲಭಕ್ಕೆ ಅವರು ಬಿಟ್ಟಿಲ್ಲ, ಮುಂದೆ ಏನೋ ಪ್ಲಾನ್ ಇಟ್ಕೊಂಡೇನೆ ಅವ್ರು ಬಿಟ್ಟಿದ್ದಾರೆ. ಲೈನ್ ಟಿವಿ ಅವತ್ತು ಹೇಳಿತ್ತು ನಿಮಗೆ. ಈಗಲೂ ಕೂಡ ಕುಮಾರಸ್ವಾಮಿ ಅವರ ಧಾಟಿ ಮತ್ತು ಅವರ, ಯಾಕಂದರೆ ಜೆನ್ಜಿ ಸ್ಟೈಲಲ್ಲಿ ಟ್ರೋಲ್ ಮಾಡ್ತಿದ್ದಾರೆ. ಟ್ರಂಪ್ಗೂ ಸಿಕ್ಕಿಲ್ವಲ್ಲಪ್ಪ ನಿನ್ನಂಥ ಫೈನಾನ್ಸ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಅವ್ರನ್ನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡೆಯುವಂಥದ್ದು ಶತಸಿದ್ಧ. ಇದೇ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. JDS ಮತ್ತು BJP ಸಮನ್ವಯ ಸಮಿತಿ ಮಾಡಿದಾಗ ಇಂತಹ ಹೋರಾಟಗಳ ಮೂಲಕ ಈ ಸರ್ಕಾರನು ತಪ್ಪು ಮಾಡ್ತಿದೆ ಅನ್ನೋದನ್ನು ಪ್ರಾಜೆಕ್ಟ್ ಮಾಡುವ ಪ್ರಯತ್ನಗಳು ಕೂಡ ನಡೆಯುತ್ತೆ. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡೆಯಬೇಕಿತ್ತ, ಅಥವಾ ಅವ್ರ ಮೂಲಕ ಒತ್ತಡ ಹಾಕಿ ವಿಪಕ್ಷಗಳು JDS ಮತ್ತು BJP ಸದನದಲ್ಲೇ ಪಟ್ಟು ಹಿಡಿದಿದ್ರೆ ಅವತ್ತೇ ರಾಜೀನಾಮೆ ಕೊಡ್ತಿದ್ರ? ಕುಮಾರಸ್ವಾಮಿ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಬಂದ ಮೇಲೆ ರಾಜೀನಾಮೆ ಪಡೆಯೋದೇ ಆದರೆ ಆ ಕ್ರೆಡಿಟ್ ಅವ್ರಿಗೆ ಸಿಗೋದಿಲ್ವಾ? ಕಾಮೆಂಟ್ ಮಾಡಿ.